ನಮಸ್ಕಾರ ಸ್ನೇಹಿತರೆ, ಟಾಕ್ಸಿಕ್ ಟೀಸರ್ ನೀವೆಲ್ಲ ನೋಡಿರ್ಬೋದು. ಅದ್ದೂರಿಯಾಗಿ ಹೋಗ್ತಾ ಇದೆ, ಜೋರಾಗಿ ವ್ಯೂವರ್ಶಿಪ್ ಬರ್ತಾ ಇದೆ. ಫಸ್ಟ್ ಗ್ಲಿಮ್ಸ್ ಬಂದಿತ್ತಲ್ಲ, ಯಶ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದು. ಅದು ಇವಾಗ ಯೂಟ್ಯೂಬ್ನಲ್ಲಿ ಅವರ ಗ್ಲಿಮ್ಸ್ ಓಪನ್ ಮಾಡಿ ನೋಡಿದಾಗ ಕಾಣಿಸುವಂಥ ವ್ಯೂಸ್ ಸಿನಿಮಾ ಟೀಮ್ ಪ್ರಕಾರ ಬೇರೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಸೇರಿ ಅದು ಮೋರ್ ದೆನ್ 300 ಮಿಲಿಯನ್ ಅಂದರೆ 30 ಕೋಟಿಗೂ ಅಧಿಕ ವ್ಯೂಸ್ ಅಂತ ಹೇಳ್ತಿದ್ದಾರೆ. ಈಗ ಟೀಸರ್ ಅಂತ, ಅಫಿಷಿಯಲ್ ಟೀಸರ್ ಅಂತ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಸ್ನೇಹಿತರೆ ಒಂದು ಇಡೀ ಮೂವಿಗೆ ಕಾಂಟೆಕ್ಸ್ಟನ್ನು ಸೆಟ್ ಮಾಡೋ ಪ್ರಯತ್ನ ನಡೆಸ್ದಂಗೆ ಕಾಣಿಸ್ತಾ ಇದೆ ಸಿನಿಮಾ ಟೀಮ್. ಒಂದು ಥೀಮನ್ನು ಸೆಟ್ ಮಾಡೋ ಪ್ರಯತ್ನ ನಡೆಸಿದ ಹಾಗೆ ಕಾಣಿಸ್ತಾ ಇದೆ ಈ ಟೀಸರ್ನಲ್ಲಿ. ಯಾಕಂದರೆ ಅದಕ್ಕಿಂತ ಮುಂಚೆ, ಒಂದು ದಿನದ ಮುಂಚೆ, ಈ ಟೀಸರ್ ರಿಲೀಸ್ ಆಗೋ ಆಲ್ಮೋಸ್ಟ್ 24-48 ಅವರ್ಸ್ ಮುಂಚೆ ಈ ಸಿನಿಮಾದ UAE ಡಿಸ್ಟ್ರಿಬ್ಯೂಟರ್ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ದುಬೈ ಡಿಸ್ಟ್ರಿಬ್ಯೂಟರ್ ಫಾರ್ಸ್ ಫಿಲ್ಮ್ಸ್ ಅವರು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದರ ಸಿನಾಪ್ಸಿಸನ್ನು ಹಾಕಿದ್ರು. ಅಂದರೆ ಈ ಸ್ಟೋರಿಯ ಥೀಮ್ ಏನು ಅಂತ ಹಾಕಿದ್ದಾರೆ. ಅದೇನು ಲೀಕ್ ಅಲ್ಲ, ಅದು ಲೀಕ್ ಅಂತ ಹೇಳಿದ್ರೆ ಸ್ಟೋರಿಯನ್ನು ಸ್ವಲ್ಪ ರಿವೀಲ್ ಮಾಡಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ. ಯಾರೋ ಪೈರಸಿ ಮಾಡಿರೋದು ಅಥವಾ ಸಿನಿಮಾಗೆ ಡ್ಯಾಮೇಜ್ ಮಾಡೋಕ್ಕೆ ಮಾಡಿರೋದಲ್ಲ. ಸಿನಿಮಾ ಟೀಮ್ನವರೇ, UAE ಡಿಸ್ಟ್ರಿಬ್ಯೂಟರ್. ಇವಾಗಲೂ ಅವ್ರ ವೆಬ್ಸೈಟಿಗೆ ಹೋದರೆ ಅದಲ್ಲಿದೆ ಸಿನಾಪ್ಸಿಸ್, ನೋಡಿ ಈ ಥರ ಇದೆ. ಅದರಲ್ಲಿ ಈ ಸಿನಿಮಾದಿಂದ ಏನು ನಿರೀಕ್ಷೆ ಮಾಡಬಹುದು, ಯಾವ ಥರದ ಒಂದು ಇಮ್ಯಾಜಿನೇಷನ್, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾಗೆ ನೀವು ಹೋಗಬಹುದು ಅನ್ನೋದನ್ನು ಮೂಡ್ ಸೆಟ್ ಮಾಡೋ ಪ್ರಯತ್ನ ನಡೆದಿತ್ತು ಸಿನಾಪ್ಸಿಸ್ನಲ್ಲಿ. ಅದು ಈ ಟೀಸರ್ ರಿಲೀಸ್ಗಿಂತ ಒಂದಿನದ ಮುಂಚೆ ಮಾಡೋ ಮೂಲಕ, ಟೀಸರ್ ಡೈರೆಕ್ಟಾಗಿ ನೋಡಿದಾಗ ಒಂದು ವೇಳೆ ವಿಚಾರಗಳು ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ವಿಚಾರ ಕಮ್ಯುನಿಕೇಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಹಾಗಂತ ಟೀಸರಲ್ಲಿ ತುಂಬ ಏನು ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರವೇ ಒಂದಿನದ ಮುಂಚೆ ಕಾಂಟೆಕ್ಸ್ಟ್ ಸೆಟ್ ಮಾಡೋಕ್ಕೋಸ್ಕರ ಆ ಸಿನಾಪ್ಸಿಸ್ನಲ್ಲಿ ಮೂವಿಯಲ್ಲಿ ಏನಿರುತ್ತೆ ಅನ್ನೋದನ್ನು ರಿವೀಲ್ ಮಾಡೋದಂಗೆ ಕಾಣಿಸ್ತಾ ಇದೆ ಸಿನಿಮಾ ಟೀಮ್ ಉದ್ದೇಶಪೂರ್ವಕವಾಗಿ. ಯಾಕಂದರೆ ಆಗಲೇ ಹೇಳಿದ ಹಾಗೆ ಇನ್ನೂ ಕೂಡ ಅವರ ವೆಬ್ಸೈಟ್ನಲ್ಲಿ ಅದಿದೆ, ಸಿನಾಪ್ಸಿಸ್ ಹಾಗೇ ಇದೆ. ಸಾಮಾನ್ಯವಾಗಿ ಎಲ್ಲ ಮೂವಿಗಳಿಗೆ ಆ ರೀತಿ ಸಿನಾಪ್ಸಿಸ್ ಅಂತ ಕೊಡ್ತಾರೆ. ಜೊತೆಗೆ ಸಿನಿಮಾ ಟೀಮ್ ಕೂಡ ಅಯ್ಯೋ ಲೀಕ್ ಆಗಿ ಹೋಯಿತು ಆ ಥರದ್ದೇನು ಹೇಳಲಿಲ್ಲ. ಸೊ ಅದು ಇಂಟೆನ್ಷನಲ್. ಜೊತೆಗೆ ಇಲ್ಲಿ ಫಸ್ಟ್ ಗ್ಲಿಮ್ಸ್ ರಿಲೀಸ್ ಆದಾಗ ಒಂದು 2 ಸಲ ಗ್ಲಿಮ್ಸಸ್ ರಿಲೀಸ್ ಆಗಿತ್ತಲ್ಲ, ಆ 2ರಲ್ಲೂ ಕೂಡ ಕರೆಕ್ಟಾಗಿ ಥೀಮ್ ಸೆಟ್ ಆದಂಗೆ ಕಾಣಿಸ್ತಾ ಇರಲಿಲ್ಲ. ಅಂದರೆ ಏನಿದೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಡೆವಲಪ್ ಜಾಸ್ತಿ ಆಗ್ತಾ ಹೋಗ್ತಿತ್ತು, ಬಿಟ್ಟರೆ ಒಂದು ಕಾಂಟೆಕ್ಸ್ಟ್ ಸೆಟ್ ಆಗ್ತಾ ಇದೆಯಾ ಅಂತ ಕೇಳಿದಾಗ ಆಗ್ತಾ ಇರಲಿಲ್ಲ. ಸೆಕೆಂಡ್ ಲೇಟೆಸ್ಟ್ 1 ಮಂತ್ ಹಿಂದೆ ಬಂದ ಗ್ಲಿಮ್ಸ್ನಲ್ಲಂತೂ ವ್ಯೂವರ್ಶಿಪ್ ಹೆವಿ ಬಂತು. ಬಟ್ ಇದು ಇಷ್ಟೊಂದು ಬೇಕಾಗಿತ್ತಾ ಅನ್ನೋ ರೀತಿಯಲ್ಲಿ ಚರ್ಚೆ ನಡೆದಿದ್ದು ಕೂಡ ನೀವೆಲ್ಲ ಗಮನಿಸಿರಬಹುದು. ಒಂಥರ ಪೋಲರೈಸಿಂಗ್ ಇತ್ತು. ಕೆಲವರಿಗೆ ಬಹಳ ಮಜಾ ಕೊಟ್ಟಿತ್ತು ಅದು, ಇನ್ನು ಕೆಲವರಿಗೆ ಅಂತ ಅನಿಸಿತ್ತು. ಸೊ ಎಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ಈ ಅಫಿಷಿಯಲ್ ಟೀಸರ್ ರಿಲೀಸ್ಗೂ ಮುಂಚೆ ಸಿನಿಮಾ ಟೀಮ್ ಒಂದು ಕೇರ್ಫುಲಿ ಪ್ಲ್ಯಾಂಡ್ ಮ್ಯಾನರ್ನಲ್ಲಿ ಫಸ್ಟ್ಗೆ ಸಿನಾಪ್ಸಿಸ್ ರಿಲೀಸ್ ಮಾಡಿ ಮೂವಿಯಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನ ಒಂದು ಪಿಕ್ಚರೈಸೇಷನ್ನ ಜನರ ತಲೆಗೆ ತುಂಬಿ, ನೆಕ್ಸ್ಟ್ ಅವ್ರು ಟೀಸರ್ ನೋಡೋಕೆ ಬಂದಾಗ ಆ ಟೀಸರ್ನಲ್ಲಿ ನೋಡ್ತಿರೋದು ಇದಕ್ಕಿರ್ಬೋದು ಅಂತ ಒಂದು ಕನೆಕ್ಟ್ ಮಾಡಿಕೊಳ್ಳಲಿ ಅನ್ನೋ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಈಗ ಟೀಸರ್ ನೋಡಿದಾಗ ನಮಗೂ ಕೂಡ ಒಂದಷ್ಟು ಕಾಂಟೆಕ್ಸ್ಟ್ ಸೆಟ್ ಆಗಿತ್ತು. 1940 to 1970s ನಡುವೆ ನಡೆದಿರೋ ಒಂದು ಕಥೆ ಇದು. ಸಿನಿಮಾ ಟೀಮೇ ಇದನ್ನು ಶೇರ್ ಮಾಡಿದೆ ಸಿನಾಪ್ಸಿಸ್ನಲ್ಲಿ. ಜೊತೆಗೆ ಒಬ್ಬ ಒಂಟಿ ಸಲಗದ ರೀತಿಯಲ್ಲಿ ಅಧಿಕಾರ, ಪವರ್, ಶಕ್ತಿಗೋಸ್ಕರ ಅವನು ವಾರ್ ಮಾಡ್ತಾನೆ, ಫೈಟ್ ಮಾಡ್ತಾನೆ ಅಂತ. ಅಂದರೆ ಬಹುತೇಕ ಇದು ಒಂಥರ ಮಾಫಿಯಾಗಳ ನಡುವೆ ನಡೆದಿರೋ ಹೊಡೆದಾಟ. ಅದರಲ್ಲಿ ಪವರ್ಗೋಸ್ಕರ, ಹಣಕ್ಕೋಸ್ಕರ ಒಬ್ಬ ರೈಸ್ ಆಗ್ತಾನೆ ಅನ್ನೋ ಥರದಲ್ಲಿ ನಾವಿಲ್ಲಿ ಗೆಸ್ ವರ್ಕ್ ಮಾಡ್ಬೋದು. ಆ ರೀತಿ ಕಾಂಟೆಕ್ಸ್ಟನ್ನು ಸಿನಿಮಾ ಟೀಮೇ ಸೆಟ್ ಮಾಡಿದೆ ಸಿನಾಪ್ಸಿಸ್ನಲ್ಲಿ. ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ, ಕಿತ್ಕೋಬೇಕಾಗತ್ತೆ. ಕಿತ್ಕೊಂಡ ಮೇಲೂ ಕೂಡ ಅದೊಂಥರ ತುಂಬ ವಾಯ್ಲೆನ್ಸನ್ನು ಅಥವಾ ಹಿಂಸೆಯನ್ನು, ತ್ಯಾಗಗಳನ್ನು ಡಿಮಾಂಡ್ ಮಾಡುತ್ತೆ. ಅದರ ಪರಿಣಾಮಗಳನ್ನು ಫೇಸ್ ಮಾಡೋಕ್ಕೂ ರೆಡಿ ಇರಬೇಕಾಗತ್ತೆ ಅನ್ನೋ ತರಹದ ವಿಚಾರಗಳನ್ನು ಸಿನಿಮಾ ಟೀಮೇ ಸಿನಾಪ್ಸಿಸ್ನಲ್ಲಿ ಹೇಳಿತ್ತು, ಟೆಕ್ಸ್ಟ್ ಫಾರ್ಮ್ಯಾಟ್ನಲ್ಲಿ, ಅಕ್ಷರ ರೂಪದಲ್ಲಿ. ಈ ಟೀಸರ್ ನೋಡ್ತಾ ನಮಗದು ಪಿಕ್ಚರೈಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಯಶ್ ಅವ್ರದ್ದು 3 ಲುಕ್ ಇದೆ. ಒಂದು ಯಂಗ್ ಲುಕ್ ಇದೆ, ಅದು ಸರ್ಪ್ರೈಸ್. ಅದು ಇತ್ತೀಚೆಗೆ ಬರೀ ಯಶ್ ಅವ್ರನ್ನ ಉದ್ದ ದಾಡಿಲೇ ನೋಡಿ KGF ಟೈಮಿಂದ ನಾವು ಬಹುತೇಕ ಹಾಗೆ ನೋಡಿ ಇದರಲ್ಲಿ ಒಂದು ಸರ್ಪ್ರೈಸಿಂಗ್ ಆಗಿ 3 ಲುಕ್ಕಲ್ಲಿ ಅವರಿದ್ದಾರೆ. ಒಂದು ಫುಲ್ ಲಾಂಗ್ ಬಿಯರ್ಡ್, ಇನ್ನೊಂದು ಸ್ವಲ್ಪ ಮೀಡಿಯಮ್ ಸೈಜ್ನ ಗಡ್ಡ, ಇನ್ನೊಂದರಲ್ಲಿ ನೀಟಾಗಿ ಯಂಗ್ ಲುಕ್ನ ಯಶ್ ಅವರೊಂದು 10-15 ವರ್ಷಗಳ ಹಿಂದೆ ಹೆಂಗೆ ಕಾಣಿಸ್ತಿದ್ರು ಆ ಲುಕ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಪ್ರೀವಿಯಸ್ ಗ್ಲಿಮ್ಸ್ನಲ್ಲಿ ಕಾರಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿ ಹೊರಗೆ ಬಂದ ತಕ್ಷಣ ಯಶ್ ಅವರು ಏನು ಹೇಳ್ತಾರೆ, ಅದರಲ್ಲಿ ಯಶ್ ಅವರ ವಾಯ್ಸಲ್ಲಿ ಏನು ಬರುತ್ತೆ, ಡ್ಯಾಡಿ ಈಸ್ ಹೋಮ್ ಅಂತ ಬರುತ್ತೆ, ಅಪ್ಪ ಮನೆಗೆ ಬಂದರು ಅಂತ. ಇದರಲ್ಲಿ ಈ ಟೀಸರ್ನ ಎಂಡ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ, ಉಲ್ಟಾ, ಅಪ್ಪ ನಾನು ಮನೆಗೆ ಬಂದೆ, ಐ ಆಮ್ ಹೋಮ್ ಅಂತ ಹೇಳ್ತಾರೆ. ಅದು ಯಂಗ್ ಲುಕ್ ಇರೋ ಯಶ್ ಇದ್ದಾಗ ಆ ರೀತಿ ಹೇಳ್ತಾರೆ. ಸೊ ಯಂಗ್ ಲುಕ್
ಗ್ರೋಯಿಂಗ್ ಅಪ್ ಸ್ಟೇಜ್ ಆ್ಯಂಡ್ ಫೈನಲಿ ಈ ದೊಡ್ಡ ಡಾನ್ ಆದಮೇಲೆ, ದೊಡ್ಡ ಒಬ್ಬ ಮಾಫಿಯೋಸೋ ಆದಮೇಲೆ ಉದ್ದ ಕೂದಲು, ಉದ್ದ ಗಡ್ಡ ಎಲ್ಲ ಬಿಟ್ಕೊಂಡು ಅಲ್ಲಿ ಒಂಥರ ಈ ಗಾಡ್ ಫಾದರ್ ಲೆವೆಲ್ನಲ್ಲಿ ಆ ಥರ ತೋರಿಸಿದಾರಾ ಅನ್ನೋ ಕುತೂಹಲ ನಮಗೀಗ ಮೂಡ್ತಾ ಇದೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಿನಿಮಾದ ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸನ್ನು ಅಷ್ಟಾಗಿ ರಿವೀಲ್ ಮಾಡಿಲ್ಲ. ಇದರಲ್ಲೂ ಕೂಡ ಅಷ್ಟೇ, ಪ್ರೀವಿಯಸ್ ಗ್ಲಿಮ್ಸಲ್ಲೂ ಕೂಡ ಅಷ್ಟೇ ರಿವೀಲ್ ಮಾಡಿಲ್ಲ. ಯಶ್ ಅವ್ರನ್ನೇ ಜಾಸ್ತಿ ತೋರಿಸಲಾಗಿದೆ, ಹೈಲೈಟ್ ಮಾಡಿ ತೋರಿಸಲಾಗಿದೆ. ಪ್ರೀವಿಯಸ್ ಗ್ಲಿಮ್ಸ್ನಲ್ಲಿ ಕಾರ್ನಲ್ಲಿ ಒಬ್ಬ ನಟಿಯನ್ನು ತೋರಿಸಿದ್ರು ಕೂಡ ಟಾಪ್ ಲೀಡ್ ಕ್ಯಾರೆಕ್ಟರ್ಗಳು ಇನ್ನೂ ಬೇರೆ ನಟಿಯರಿದ್ದಾರೆ ಅದರಲ್ಲಿ. ನೀವು ಸ್ಕ್ರೀನ್ನಲ್ಲೂ ಕೂಡ ನೋಡ್ತಾ ಇದ್ದೀರಿ ಅವ್ರನ್ನ. ಒಳ್ಳೆ ಸ್ಟ್ರಾಂಗ್ ತಾರಾಗಣ ಇದೆ. ಅವ್ರನ್ನ ಜಸ್ಟ್ ಫೋಟೋಸ್ ರಿವೀಲ್ ಮಾಡಿದ್ದಾರೆ ಅಷ್ಟೇ ಈ ಥರ. ಅದು ಬಿಟ್ಟರೆ ಇನ್ ಆ್ಯಕ್ಷನ್ ಅವ್ರನ್ನ ಅಷ್ಟಾಗಿ ತೋರಿಸಿಲ್ಲ. ಸೊ ನೋಡಬೇಕು ನೆಕ್ಸ್ಟ್ ಟ್ರೈಲರ್ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸ್ತಾರಾ, ಅಥವಾ ಯಶ್ ಅವ್ರನ್ನ ಮಾತ್ರ ಸೆಂಟರ್ ಸ್ಟೇಜ್ನಲ್ಲಿ ಮೂವಿ ರಿಲೀಸ್ ಆಗೋ ತನಕ ಇಟ್ಕೊಂಡು ಆ ಕುತೂಹಲವನ್ನು ಹಾಗೆ ಉಳಿಸ್ಕೋತಾರಾ ಸಿನಿಮಾದಲ್ಲೇ ನೋಡಲಿ ಅಂಥೇಳಿ. ಅದು ನೋಡ್ಬೇಕೇನು ಮಾಡ್ತಾರೆ ಅಂಥೇಳಿ. ಬಟ್ ಒಟ್ಟಿನಲ್ಲಿ ಇಲ್ಲಿವರೆಗೂ ನೋಡಿದ್ದಕ್ಕಿಂತ ಇವಾಗ ನಮಗೆ ಪ್ರಾಪರ್ ಯಶ್ ಅವರ ಬಿಗ್ ಮಾಸ್ ಮೂವಿಯ ವೈಬ್ ಸಿಗೋಕ್ಕೆ ಶುರುವಾಯ್ತು ಇದರಲ್ಲಿ. ಈ ಟೀಸರ್ ನೋಡಿದಾಗ ಸೌಂಡ್ ಎಫೆಕ್ಟ್ಸ್ ಎಲ್ಲ ಅದ್ಭುತ, ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತಾ ಇದೆ ಅದು ನೋಡಿದಾಗ. ಆರಂಭದಲ್ಲೇ ಹೇಳಿದ ಹಾಗೆ ಇಲ್ಲಿವರೆಗೂ ಆ ಥರನ ಈ ಥರನ ಅಂತ ಇದ್ದ ಮೂವಿ ಈಗ ಈ ಥರ. ಓಕೆ, ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಸಿನಿಮಾ ಟೀಮ್ ಪ್ರಾಪರ್ ಆಗಿ ಈ ಟೀಸರ್ ಮೂಲಕ ನಿರೀಕ್ಷೆಗಳನ್ನು ಸೆಟ್ ಮಾಡಿದೆ. ಜೊತೆಗೆ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಪ್ರೀವಿಯಸ್ ಗ್ಲಿಮ್ಸ್ಗೂ ಈ ಟೀಸರ್ಗೂ ಅಂದರೆ, ಅದರಲ್ಲಿ ಈ ಯುರೋಪಿಯನ್ಸ್ ಅವ್ರನ್ನ ಜಾಸ್ತಿ, ಅವ್ರು ಇಂಗ್ಲೀಷ್ ಮಾತಾಡೋದೆಲ್ಲ ಜಾಸ್ತಿ ತೋರಿಸ್ಬಿಟ್ಟು ಅದು ಯಾಕೋ ಕರೆಕ್ಟಾಗಿ ಆಗ್ತಾ ಇದೆಯಾ, ನ್ಯಾಚುರಲ್ ಅನ್ನಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿತ್ತಲ್ವ. ಇದರಲ್ಲಿ ಹಾಗೆ ಮಾಡಲಿಲ್ಲ. ಇದರಲ್ಲಿ ಜಾಸ್ತಿ ಇಟ್ಟಿಲ್ಲ. ಕೆಲವೊಂದು ಗ್ಲಿಮ್ಸಸ್ಸಲ್ಲಿ ಫೇಸ್ ತೋರಿಸಿದ್ರು ಕೂಡ ಓವರ್ ಆಲ್ ಯಶ್ ಮತ್ತು ಅವರ ಮಾತುಗಳು, ಅವರ ಡೈಲಾಗ್ಗಳು, ಅದು ಬಿಟ್ಟರೆ ವಿಜುವಲ್ ಮೂವ್ ಆಗಿರೋದು, ಸೌಂಡ್ ಎಫೆಕ್ಟ್ಸ್ ಮಾತ್ರ ಇರೋದ್ರಿಂದ ಇಲ್ಲೂ ಸ್ವಲ್ಪ ಆ ವ್ಯತ್ಯಾಸ ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ. ಅದರಲ್ಲಿ ಇಂಗ್ಲೀಷ್ ಸ್ಪೀಕರ್ಸ್, ಯುರೋಪಿಯನ್ಸ್, ಅವರ ಡೈಲಾಗ್ಸ್ ಜಾಸ್ತಿ, ಅವರು ಮಾತಾಡೋದೆಲ್ಲ ಒಂದಷ್ಟು ಬಂದಿದ್ವು. ಇದರಲ್ಲೆಲ್ಲವನ್ನು ಕಂಪ್ಲೀಟ್ ಆಗಿ ಈ ಟೀಸರ್ನಲ್ಲಿ ಅವಾಯ್ಡ್ ಮಾಡಲಾಗಿದೆ. ಆದರೂ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಈ ಮೂವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶೂಟ್ ಆಗಿದೆ, ಇನ್ನೂ ಬಹು ಭಾಷೆಗಳಿಗೆ ಡಬ್ ಆಗಿ ಬರ್ತಾ ಇದೆ. ಇದು ಪ್ಯಾನ್ ವರ್ಲ್ಡ್ ಮೂವಿ ಥರ ಯೋಚನೆ ಮಾಡಿ ಸಿನಿಮಾ ಟೀಮ್ ಮಾಡಿದೆ. ಆರಂಭದಲ್ಲಿ 200 ಕೋಟಿ ಅಂದರು, 300 ಕೋಟಿ ಅಂದರು, 400 ಕೋಟಿ ಅಂದರು, ಈಗ 500ರಿಂದ 600 ಕೋಟಿ ಬಜೆಟ್ ಅನ್ನೋ ರಿಪೋರ್ಟ್ಸ್ ಕೂಡ ಈಗ ಬರೋಕ್ಕೆ ಶುರುವಾಗಿವೆ. ಜೊತೆಗೆ ಪ್ರೀವಿಯಸ್ ಗ್ಲಿಮ್ಸ್ನಲ್ಲಿ ಪ್ರೊಡಕ್ಷನ್ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಕರೆಕ್ಟಾಗಿ ಸಿಂಕಿನ್ ಆಗ್ತಿದೆಯಾ ಅಥವಾ ಅಂದ್ಕೊಂಡಂಗೆ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡಿದ್ವಲ್ಲ. ಕೆಲವರು ಎಕ್ಸ್ಪರ್ಟ್ಸ್ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಲ್ಲ. ಆದರೆ ಇದರಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ. ತುಂಬ ಎಕ್ಸಲೆಂಟಾಗಿ ಆ ವಿಜುವಲ್ ಪ್ರೆಸೆಂಟೇಷನ್ ಈ ಟೀಸರ್ನಲ್ಲಿ ಇನ್ನಷ್ಟು ಪರ್ಫೆಕ್ಷನ್ ಕಡೆಗೆ ಸಾಗಿರೋದು, ಇನ್ನಷ್ಟು ಮೆಚೋರ್ ಆಗಿರೋದು, ಇನ್ನಷ್ಟು ಸೆಟಲ್ ಆಗಿರೋದು ನಮಗಿದರಲ್ಲಿ ಅನುಭವಕ್ಕೆ ಸಿಗುತ್ತೆ ಟೀಸರ್ನಲ್ಲಿ. ಒಟ್ನಲ್ಲಿ ಇದುವರೆಗೂ ಬಂದಿರೋ ಗ್ಲಿಮ್ಸಸ್ಸಲ್ಲಿ ಟಾಕ್ಸಿಕ್ನ ಇದುವರೆಗಿನ ಎಲ್ಲ ಗ್ಲಿಮ್ಸಸ್ ಮತ್ತು ಅವರ ರಿವೀಲ್ಗಳಲ್ಲಿ ನನ್ನ ಪ್ರಕಾರ ಇವತ್ತಿದ್ದು ಬೆಸ್ಟ್ ಅಂತ ಅನ್ನಿಸ್ತು. ಅಗೇನ್ ಒಂದು ವಿಚಾರ ಹೇಳಬೇಕು, ಅವ್ರು ಹೇಳಿದ ಹಾಗೆ ಇದು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಬೆಳೆದವರಿಗೆ, ದೊಡ್ಡವರಾಗಿರೋರಿಗೆ, ಗ್ರೋ ಅಪ್ ಆಗಿರೋರಿಗೆ ಮಾಡಿರೋ ಫೇರಿ ಟೇಲ್ ಇದು ಅಂಥೇಳಿ. ಹಾಗಾಗಿ ಇದೇನು ಮಕ್ಕಳಿಗೆ ತೋರಿಸುವಂಥ ಸಿನಿಮಾ ಅಂತ ಸಿನಿಮಾ ಟೀಮ್ನವರೇ ಅವರ ಟ್ಯಾಗ್ಲೈನಲ್ಲೇ ಹೇಳ್ತಾ ಇಲ್ಲ. ಸಿನಿಮಾದ ಏನು ಟೈಟಲ್ ಇದೆ, ನೇಮ್ ಏನಿದೆ ಸಿನಿಮಾದು, ಅದರ ಸಬ್ ಟೈಟಲ್ನಲ್ಲೇ ಅವರದು ಹೇಳ್ತಾ ಇಲ್ಲ. ಇದು ಗ್ರೋನ್ ಅಪ್ಸ್ಗೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ವೈಲೆನ್ಸ್ ಇದೆ. ಅದೇನಾಗ್ತಿದೆ, ಬರ್ತಾ ಬರ್ತಾ ಡೈರೆಕ್ಟರ್ಗಳು ವೈಲೆನ್ಸನ್ನು ಅವ್ರು ಹಂಗೆ ತೋರಿಸೋದು, ನಾವು ಇನ್ನೂ ಇನೋವೇಟಾಗಿ ಹೆಂಗೆ ತೋರಿಸೋದು ಅಂಥೇಳಿ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ದುರಂಧರ್ನಲ್ಲಿ ನೋಡಿದ್ರಲ್ಲ ನೀವು, ಇದರಲ್ಲಿ ಅದನ್ನು ಮೀರಿಸೋ ಲೆವೆಲ್ನಲ್ಲಿ ಅಥವಾ ಅದೇ ಥರ ಇದೆ. ಇಲ್ಲಿ ಮರ ಕೊಯ್ಯುವಂಥ ಯಂತ್ರನ ತಗೊಂಡೋಗಿ ಕುತ್ತಿಗೆಗಿಡೋದು, ಆಮೇಲೆ ಗಾಜು ಹೊಡೆದೋಗಿರೋದಕ್ಕೆ ಹಿಂಗೆ ಹೇಳ್ಕೊಂಡು ಹೋಗೋದು. ದುರಂಧರಲ್ಲಿ ನೋಡಿದಿರೋದ ರಸ್ತೆಯಲ್ಲಿ ದರ ಅಂಥೇಳಿ ಕಟ್ಟಿ ಹೇಳ್ಕೊಂಡು ಹೋಗೋದು. ಅದರಲ್ಲೂ ಈ ಥರದ್ದೆಲ್ಲ ಸ್ವಲ್ಪ ಅತ್ಯಂತ ವಾಯ್ಲೆಂಟ್ ಸೀನ್ಸ್ ಇದೆ. ಇದರಲ್ಲೂ ಕೂಡ ಹಾಗೆ ಸಿಕ್ಕಾಪಟ್ಟೆ ವಾಯ್ಲೆನ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಗೊತ್ತಿಲ್ಲ, ಇದು ಬರೀ ಟಾಕ್ಸಿಕ್ ಅಂತಲ್ಲ, ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ಇದು ಹೇಗೆ ಇದು ಮುಂದೆ ಹೋಗ್ತಾ ಇನ್ನೇನೇನು ಇನೋವೇಟ್ ಮಾಡ್ತಾರೆ ಡೈರೆಕ್ಟರ್ಗಳು, ಸಿನಿಮಾ ಟೀಮ್ಗಳನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ದುರಂಧರ್ನಲ್ಲಂತೂ ಓಕೆ, ದೊಡ್ಡವ್ರು ನೋಡಿದ್ರೆ ಓಕೆ ಏನೋ ನೋಡ್ಬೋದು ಅಥವಾ ಬೇಡ ಅಂದಾಗ ಹಿಂಗೆ ತಿರ್ಕೋಬೋದೇನೋ ಮಾಡ್ಬೋದು. ಆದರೆ ಮಕ್ಕಳೆಲ್ಲ ಹೇಗೆ ಹೇಳ್ತಾರೆ ಮಕ್ಕಳನ್ನ ಬಿಡಲ್ಲ ಅಂತ, ಬಟ್ ಯಾವ ಥಿಯೇಟ್ರಲ್ಲಿ ಮಕ್ಕಳನ್ನ ಸ್ಟಾಪ್ ಮಾಡಿದ್ದಾರೆ? ನನಗಂತೂ ಆ ಥರ ಅನುಭವನೇ ಆಗಿಲ್ಲ. ಮಕ್ಕಳನ್ನ ಒಳಗೆ ಬಿಡಲ್ಲ ಅಂಥೇಳಿ ತಡೆದಿರೋದು, ಇದು ಸರ್ಟಿಫಿಕೇಟ್, ಇದು ವೈಲೆನ್ಸ್ ಇದೆ, ಮಕ್ಕಳನ್ನ ಒಳಗೆ ಬಿಡಬೇಡಿ ಅಂತ ಹೇಳಿರೋದು ನಾನಂತೂ ನೋಡಿಲ್ಲ. ಬಟ್ ನಾನು ದುರಂಧರಿಗೆ ಮಗನನ್ನು ಕರ್ಕೊಂಡು ಹೋಗಿರಲಿಲ್ಲ.
ಬಿಕಾಸ್ ನಾನು ಟ್ರೇಲರ್ ನೋಡಿನೇ ಡಿಸೈಡ್ ಮಾಡಿದ್ದೆ ಮಗ ಇದನ್ನು ನೋಡೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅಂಥೇಳಿ. ಒಂದು ಚಿಕ್ಕವನು 4.5 ವರ್ಷದವನು. ಬಟ್ ಮನೇಲಿ ಈಗ OTT ಬಂದಾಗ ನಮ್ಮ ಮಾವ ಎಲ್ಲ ಬಂದಿದ್ದರು. ಅವ್ರಿಗೆ ನಾವು ಓಕೆ ನೋಡ್ತೀರಾ ಕೇಳಿದಾಗ ನೋಡ್ತೀನಿ ಅಂತ ಹೇಳಿದಾಗ ದುರಂಧರ್ ನಾನು ಅವರಿಗೆ ಹಾಕ್ಕೊಟ್ಟಿದ್ದೆ. ಆವಾಗ ನನಗೆ ಒಂಥರ ಧರ್ಮ ಸಂಕಟ. ಅಲ್ಲೇ ಮಗ ಓಡಾಡ್ತಿದ್ದಾನೆ, ಇದನ್ನು ದುರಂಧರ್ ನೋಡೋಕೆ ಹೆಂಗೆ, ಅವ್ರು ನೋಡ್ತಿದ್ದಾರೆ, ತಡೆಯೋದು ಹೆಂಗೆ, ಇವನೊಂದೇನು ಕೊಡೋಕ್ಕಾಗತ್ತಾ ಒಂದು ಕಡೆಗೆ? ಇಲ್ಲ. ಆ ವಾಯ್ಲೆನ್ಸ್ ಬಂದಾಗಲೆಲ್ಲ ರಿಮೋಟ್ ಹಿಡ್ಕೊಂಡು ನಾನು ಮ್ಯೂಟ್ ಮಾಡೋದು, ಇವನು ಈ ಕಡೆ ತಿರ್ಸೋದು, ಮ್ಯೂಟ್ ಮಾಡೋದು, ಇವನು ಈ ಕಡೆ ತಿರ್ಸೋದು, ಓಡಿಸೋದು. ಅವರಿಗೂ ಎಕ್ಸ್ಪೀರಿಯನ್ಸ್ ಆಳು ಮೂವಿ ನೋಡೋರಿಗೆ. ಈ ಥರದ್ದೆಲ್ಲ ಚಾಲೆಂಜಸ್ ಇದೆ. ಸೊ ಗೊತ್ತಿಲ್ಲ, ಇದು ಬ್ರಾಡಾಗಿ ಓವರಾಲ್ ಸಿನಿಮಾ ಇಂಡಸ್ಟ್ರಿ ಮತ್ತು ಸಿನಿಮಾ ಇಂಡಸ್ಟ್ರಿ ಬಾಡಿ, ಸೆನ್ಸಾರ್ ಮಂಡಳಿಯವರು, ಒಟ್ಟಲ್ಲಿ ಆ ಇಂಡಸ್ಟ್ರಿಯವರು ಕೂತ್ಕೊಂಡು ಮಾತಾಡಿಬಿಟ್ಟು ಇದಕ್ಕೆ ಏನಾದ್ರು ಒಂದು ಮಾಡ್ಕೋಬೋದಾ, ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿ ನಾವು ಹೇಗೆ ಇದನ್ನು ಚಿಕ್ಕ ಮೈಂಡ್ಗಳ ಮೇಲೆ, ಎಳೆಯ ಹೃದಯಗಳು ಮತ್ತು ಮೆದುಳುಗಳ ಮೇಲೆ ಪರಿಣಾಮ ಬೀರ್ದಿರಂಗೆ ನೋಡ್ಕೊಳ್ಳೋದು ಹೇಗೆ ಅಂಥೇಳಿ ಅವ್ರು ಇದನ್ನು ಯೋಚನೆ ಮಾಡಬೇಕು. ಜೊತೆಗೆ ಪ್ಯಾರೆಂಟ್ಸ್ ಕೂಡ ಮಕ್ಕಳಿಗೆ ಈ ಥರದನ್ನು ತೋರಿಸ್ಬೇಡಿ. ಟಾಕ್ಸಿಕ್ ಅಂತ ಹೇಳ್ತಿಲ್ಲ, ದುರಂಧರ್ ಕೂಡ ಇವೆಲ್ಲ ಏನಾಗುತ್ತೆ ಚಿಕ್ಕ ವಯಸ್ಸಲ್ಲ ಇವೆಲ್ಲ ನಾರ್ಮಲ್ ಅಂತ ಅನಿಸ್ಬಿಟ್ರೆ ನಾಳಿನ ದಿವಸ ತೀರಾ ಸಿಟ್ಟು ಬಂದಾಗ ಮಲಗಿದಾಗ ಬಂದು ಅವರು ನೋಡ್ತಿದ್ದೀರಲ್ಲ PUBG ಆಡೋಕ್ಕೆ ಬಿಟ್ಟಿಲ್ಲ ಅಂಥೇಳಿ ಅದರಲ್ಲಿ ಶೂಟ್ ಮಾಡ್ದಂಗೆ ಇದು ನಾರ್ಮಲ್ ಅಂತ ಅಂದ್ಕೊಂಡು ಸಹೋದರರು ಇನ್ನೊಬ್ಬ ಬ್ರದರ್ನ ಫಿನಿಷ್ ಮಾಡಿರೋದು, ಚಾಕು ತಗೊಂಬಂದು ಪೇರೆಂಟ್ಸಿಗೆ ಗುಂಡು ಹಾರಿಸಿರೋದು, ಈ ಥರದ್ದೆಲ್ಲ ಸುದ್ದಿ ನೋಡಿದ್ದೀರಲ್ಲ, ಅವರಿಗೆ ಅದು ನಾರ್ಮಲ್ ಅಂತ ಅನ್ಸೋಕೆ ಶುರು ಆಗ್ಬೋದೇನೋ ಅಂತ ಭಯ ಅಷ್ಟೇ. ಓಕೆ ಸ್ನೇಹಿತರೆ, ಫೈನಲಿ ಇದಾಗಿತ್ತು ಟಾಕ್ಸಿಕ್ ಟೀಸರ್ಗೆ ಸಂಬಂಧಪಟ್ಟಂತೆ ನಮ್ಮ ಆರಂಭಿಕ ಪ್ರತಿಕ್ರಿಯೆ. ನಿಮ್ಮ ಆರಂಭಿಕ ಪ್ರತಿಕ್ರಿಯೆಯನ್ನು ನೋಡಿದ ತಕ್ಷಣ ನಿಮಗೆ ಅನ್ನಿಸ್ತು ದಯವಿಟ್ಟು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.